ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಈ ಮನುಷ್ಯನ ಜರ್ನಿ ಸಾಮಾನ್ಯವಾಗಿ ಅವನವನ ಕರ್ಮಕ್ಕೆ ಅನುಸಾರವಾಗಿ ಜರ್ನಿ ಚಲಿಸ್ತದೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ನಮಗೆ ಕಾಣಿಸುತ್ತೆ. ನಮಗೇನು ಒಲವಿದೆಯೋ, ನಮಗೆ ಯಾವುದರಲ್ಲಿ ನಮಗೆ ಆಸಕ್ತಿ ಇದೆಯೋ ಹಾಗೆ ಜೀವನ ಮಾಡುವಂತಹದ್ದು. ಮತ್ತೆ ಅದರ ಜೊತೆಗೆ ಕೆಲವೊಂದು ನಮಗೆ ಒಲವು ಇಲ್ಲದೆ ಇದ್ದರೂ ಕೂಡ ಅನಿವಾರ್ಯವಾಗಿ ಮಾಡುವಂತಹ ಕಾರ್ಯಗಳು ಕೂಡ ಇರ್ತವೆ. ಇಲ್ಲಿ ಮನುಷ್ಯನಿಗೆ ಒಂದಿಷ್ಟು ದ್ವಂದ್ವ ಇದೆ. ತನ್ನ ಆಸಕ್ತಿಗನುಗುಣವಾಗಿ ಮಾಡುವಂತಹ ಕರ್ಮನೂ ಉಂಟು, ಮತ್ತೆ ತನಗೆ ಆಸಕ್ತಿ ಇಲ್ಲದೆ ಇದ್ರೂ ಮಾಡುವಂತಹದ್ದು ಕೂಡ ಉಂಟು. ಆಸಕ್ತಿ ಇಲ್ಲದೆ ಇರತಕ್ಕಂತಹ ಕರ್ಮ ಅನ್ನುವಂತಹದ್ದು ಅದು ಪ್ರಕೃತಿಯ ಧರ್ಮವಾಗಿರೋದ್ರಿಂದ ಅದನ್ನ ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಹೇಗಂತಂದ್ರೆ, ಈಗ ನಮಗೆ ಒಂದಿಷ್ಟು ಯಾವುದಾದ್ರೂ ಡಿಸೀಸ್ ಇತ್ತಂದ್ರೆ ಮಾತ್ರೆ ತಗೊಳ್ಳೋದು ನಮಗೆ ಇಷ್ಟ ಇಲ್ಲದಿದ್ರೂ ಕೂಡ ದೇಹವನ್ನ ಸರಿ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಮಾತ್ರೆ ತಿನ್ಬೇಕಾಗತ್ತೆ. ಅದನ್ನೇನೇನು ನಿಮಗೆ ಅಂದ್ರೆ ಕರ್ಮ ಅಂತ ಹೇಳಲಾರ್ದೆ ಒಂದು ಸಂಕ್ಷಿಪ್ತವಾಗಿ ಇಷ್ಟನ್ನ ತಗೊಂಡು ಬರ್ಬೋದು. ಅದು ಅನಿವಾರ್ಯ. ಅದು ಯಾಕಂತಂದ್ರೆ ಅದು ಅನಿವಾರ್ಯ ಇರೋದ್ರಿಂದನೇ ಮಾಡ್ಬೇಕಾಗಿರ್ತದೆ ಅಂತ. ಮತ್ತೆ ಇನ್ನೊಂದು ಕರ್ಮ ಇದೆ. ಅದು ಯಾವುದು ಅಂತಂದ್ರೆ ನಾವು ನಮ್ಮ ಇಚ್ಛೆಯಿಂದ, ಒಲವಿನಿಂದ ಮಾಡ್ತೀವಿ. ಇಚ್ಛೆ ಒಲವು ಅಂತಕ್ಕಂಥದ್ದನ್ನು ಕೂಡ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಡಿವೈಡ್ ಮಾಡಿದ್ವಿ ಅಂತಂದ್ರೆ, ಇನ್ನು ಕೆಲವೊಂದನ್ನ ನಾವು ನಮ್ಮ ಅಹಂಕಾರದ ತೃಪ್ತಿಗೋಸ್ಕರ ಮಾಡ್ತಿರ್ತೀವಿ. ಅಲ್ಲಿ ಮತ್ತಿನ್ನು ಎಂಥದಿರೋದಿಲ್ಲ. ಸೊ ಕೇವಲ ಅಹಂಕಾರದ ತೃಪ್ತಿಗೋಸ್ಕರವಾಗಿ ಮಾಡುವಂತಹ ಕೆಲಸನೂ ಕೂಡ ಇರ್ತದೆ. ಆದರೆ ಅದರಲ್ಲಿ ಮತ್ತೊಂದು ಭಾಗ ಇದೆ. ಈ ಅನಿವಾರ್ಯ ಕರ್ಮ ಮತ್ತು ಅಹಂಕಾರದ ತೃಪ್ತಿಯ ಕರ್ಮವನ್ನ ಬಿಟ್ಟು ನಮ್ಮ ಉದ್ದೇಶದ ಒಂದು ಸ್ಪಷ್ಟ ಗುರಿಯೆಡೆಗೆ ಸಾಗುವಂತಹದ್ದು ಕೂಡ ಇನ್ನೊಂದು ಕೌಲು ಇದೆ ಮನುಷ್ಯನಿಗೆ ಅಂತ. ಈ ಮೂರರಲ್ಲಿ ನಾವು ನಮ್ಮನ್ನ ನಾವು ನೋಡಿಕೊಳ್ಬೇಕು. ಇದರಲ್ಲಿ ಅನಿವಾರ್ಯವಾಗಿ ಮಾಡ್ತಕ್ಕಂಥದ್ದು ಅಂದ್ರೆ ಅದನ್ನ ನಾವು ಬಿಡೋ ಹಾಗಿಲ್ಲ.
ಆದರೆ ಮನುಷ್ಯನಿಗೆ ಈ ಅಹಂಕಾರದ ಒಂದು ತೃಪ್ತಿಗೋಸ್ಕರವಾಗಿ ಮಾಡುವಂತಹ ಕರ್ಮವನ್ನ ಸ್ವಲ್ಪ ಬದಲಾವಣೆ ಮಾಡಿ ಉದ್ದೇಶದ ಕಡೆ ಕರ್ಮವನ್ನ ಮಾಡುವಂತಹದ್ದು ಒಂದು ಪ್ರವೃತ್ತಿಯನ್ನ ಬೆಳೆಸಿಕೊಂಡಾಗ ಆಗ ನಮ್ಮ ಜೀವನದ ಒಂದು ದಿಕ್ಕು ಅಥವಾ ಗೋಲ್ ಅಂತ ಏನು ಕರಿತೀವಿ ಅದು ಸ್ಪಷ್ಟವಾಗುತ್ತೆ. ಹಾಗೆ ಇಲ್ಲಿ ಕೃಷ್ಣ ಪರಮಾತ್ಮ ನಮಗೆ ಮೊದಲು ಈ ಕರ್ಮ ಮತ್ತು ಅಹಂಕಾರ ಇದರ ವಿಷಯವನ್ನ ಬಿಟ್ಟು ಮೊದಲು ಏನ್ ಮಾಡ್ತಾ ಇದ್ದೇನೆಂದ್ರೆ ಈ ಜೀವನದ ಒಂದು ಸ್ಪಷ್ಟ ಉದ್ದೇಶವನ್ನ ಕ್ಲಾರಿಟಿ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಆ ಕಡೆಗೆ ಹೆಚ್ಚು ನಮ್ಮನ್ನ ಅನುಮೋದಿಸುವಂತಹದ್ದು ಕಾಣಿಸ್ತದೆ. ಈ ದೇಹದಲ್ಲಿ ಒಬ್ಬನು ಇದ್ದಾನೆ, ಅವನು ಯಾರು ಅಂತಂದ್ರೆ ಉಪದ್ರಷ್ಟು. ಶ್ಲೋಕ ನಂಬರ್ 22. ಉಪದ್ರಷ್ಟು ಅಂದ್ರೆ ಹತ್ತಿರದಲ್ಲಿದ್ದು ನಮ್ಮನ್ನೆಲ್ಲ ನೋಡುವಂಥವನು ಹನುಮಂತ. ಹನುಮಂತ ಅಂತಂದ್ರೆ ನಿರ್ವಹಿಸುವಂಥವನು, ನಡೆಸುವಂಥವನು, ಎಲ್ಲದಕ್ಕೆ ಅನುಮೋದನೆ ಕೊಡ್ತಕ್ಕಂಥವನು ಅಂತ ಹೀಗೆ ವ್ಯಾಖ್ಯಾನ. ಮತ್ತೆ ಅವನು ಕರ್ತ ಭೋಕ್ತ ಮಹೇಶ್ವರ ಅಂತ. ಅವನು ಈ ಎಲ್ಲ ಕ್ರಿಯೆಗಳಿಗೆ ಕಾರ್ಯಗಳಿಗೆ ಅದರ ಕರ್ತೃ ಕಾರಣನಾಗಿರ್ತಕ್ಕಂಥವನು. ಮಹಿ ಅಂದ್ರೆ ದೊಡ್ಡದು, ಅಂದ್ರೆ ಈಶ್ವರ ಅಂತಂದ್ರೆ ಎಲ್ಲದಕ್ಕೆ ಒಡೆಯನಾಗಿರ್ತಕ್ಕಂಥವನು ಅಂತ. ಮಹಿಮಾ ಅಂತ ಬಳಸ್ತೀವಿ, ದೊಡ್ಡೋರು ಅಂತ. ಮಹಿ ಪ್ಲಸ್ ಈಶ್ವರ, ಮಹೇಶ್ವರ ಅಂತ. ಈಶ್ವರ ಅಂತಕ್ಕಂಥದ್ದೇ ಬಹಳ ದೊಡ್ಡ ಶಬ್ದ. ಮತ್ತೆ ಅದರ ಜೊತೆಗೆ ಮಹೇಶ್ವರ ಅಂತಂದ್ರೆ ಎಲ್ಲದಕ್ಕೂ ಕೂಡ ಒಡೆಯ ಅಂತ. ಈ ಮಹೇಶ್ವರ ಅಂತಕ್ಕಂತಹದ್ದನ್ನ ಒಂದು ಸ್ವಲ್ಪ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಾಗಿ ಇದನ್ನ ಯೂನಿವರ್ಸಲ್ ಈಶ್ವರ ಅಂತ ಕರೀತಾರೆ. ಈಶ್ವರ, ಹಿರಣ್ಯಗರ್ಭ ಮತ್ತು ವಿರಾಟ್ ಅಂತ ಹೇಳಿ ಕರಿತೀವಲ್ವಾ, ಅದರದ್ದು ಬ್ಯಾಕ್ ಗ್ರೌಂಡ್ ಗೊತ್ತಿರಲು ಚೆನ್ನಾಗಿ ಅರ್ಥ ಆಗತ್ತೆ. ಅಲ್ಲಿ ಮಹೇಶ್ವರನನ್ನ, ಕರ್ತನನ್ನ, ಭೋಕ್ತನನ್ನ ಅಲ್ಲಿ ಜೋಡಿಸಿದ್ದಾರೆ. ಆಮೇಲೆ ಪರಮಾತ್ಮ ಇತಿ ಅಂದ್ರೆ ಅವನು ಮತ್ತು ಅವನು ಪರಮಾತ್ಮ ಅಂತನೂ ಕೂಡ ಈ ಕರೀತಾರೆ. ದೇಹಸ್ಮಿನ್ ಪುರುಷ ಪರಹ. ಈ ದೇಹದಲ್ಲಿ ಇದ್ದು ದೇಹಕ್ಕೆ ಅತೀತನಾಗಿರ್ತಕ್ಕಂಥವನು, ಈ ಮನಸ್ಸಲ್ಲಿದ್ದು ಮನಸ್ಸಿಗೆ ಅತೀತನಾಗಿರ್ತಕ್ಕಂಥವನು, ಅಹಂಕಾರದಲ್ಲಿದ್ದು ಅಹಂಕಾರಕ್ಕೆ ಅತೀತನಾಗಿರ್ತಕ್ಕಂಥವನು. ಅವನು ಯಾರು ಅಂತಂದ್ರೆ ಇದಕ್ಕಿಂತ ಹೆಚ್ಚಿನವನು ಅವನು ಅಂತ. ಇಲ್ಲಿ ನಮಗೆ ಮೂರು ಸಂಗತಿಗಳನ್ನ ಅರ್ಥ ಮಾಡಿಕೋಬೇಕು. ಇದರಾಗ ನಾವು ಐ ಥಿಂಕ್ ಅಂತಂದ್ರೆ ಒಂದು, ಈಗ ನಾವು ಎಲ್ಲರೂ ಜೀವಾತ್ಮರು, ಇದರೊಳಗಡೆ ಒಬ್ಬನು ಹೆಚ್ಚಿನವನಿದ್ದಾನೆ. ಅವನು ಯಾರಂತಂದ್ರೆ ಮಹೇಶ್ವರ, ಕರ್ತ ಭೋಕ್ತ, ಈ ಜೀವನಕ್ಕೆ ಚಾಲನೆ ಕೊಡ್ತಕ್ಕಂಥವನು, ಎಲ್ಲದಕ್ಕೆ ಮೂವ್ ಮಾಡ್ತಕ್ಕಂಥವನು. ಅವನನ್ನ ನಾವು ಈಶ್ವರ ಅಂತ ಅರ್ಥ ಮಾಡಿಕೊಳ್ಬೇಕು. ಅದರ ಆಚೆ ಇನ್ನೊಬ್ಬನಿದ್ದಾನೆ ಸಾಕ್ಷಿಯಾಗಿ, ಅವನು ಯಾರಂತಂದ್ರೆ ಪರಮಾತ್ಮ ಅಂತ. ಸಾಮಾನ್ಯವಾಗಿ ಜೀವ ಮತ್ತು ಪರಮಾತ್ಮ ಇಷ್ಟೇ ಮಾತಾಡ್ತಿದ್ವಿ. ಈಗ ಮಧ್ಯದಲ್ಲಿ ಮತ್ತೊಂದು ಈಶ್ವರ ತಗೊಂಡು ಬಂದಿದ್ದೀವಿ. ಯಾಕೆ ಅಂತಂದ್ರೆ ಇದು ತುಂಬಾ, ಈ ಶ್ಲೋಕ ಇದೆಲ್ಲ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಶ್ಲೋಕ. ಇದೆಲ್ಲ ಆಚಾರ್ಯರು ಬೇರೆ ಬೇರೆಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ. ರಾಮಾನುಜಾಚಾರ್ಯರು ಈ ಶ್ಲೋಕಕ್ಕೆ ಇಲ್ಲಿ ಯಾವುದನ್ನ ನಾವು ಇಡೀ ಶ್ಲೋಕದ ಪರಮಾತ್ಮ ಅಂತ ಕರಿತೀವಿ, ಮಹೇಶ್ವರ ಅಂತ ಕರಿತೀವಿ. ಪರಮಾತ್ಮ ಮಹೇಶ್ವರ ಆಗಿದ್ರೂ ಕೂಡ ಅವನ ಕರ್ತ ಭೋಕ್ತನಾಗಿರುವುದರಿಂದನೇ ಅವನನ್ನ ಜೀವಾತ್ಮ ಅಂತಾನೆ ಕೂಡ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಅದನ್ನ ಒಂದು ಸ್ವಲ್ಪ ನಿವಾರಣೆ ಮಾಡೋಕ್ಕೋಸ್ಕರ ಸಲುವಾಗಿ ನಾನೀಗ 3 ಸ್ಟೆಪ್ ಮಾಡಿದ್ದೀನಿ. ಒಂದು
ಜೀವ, ಮತ್ತೊಂದು ಈಶ್ವರ, ಮತ್ತೊಂದು ಪರಮಾತ್ಮ ಅಂತ. ಬಹಳ ಬ್ಯೂಟಿಫುಲ್ ಇದು ಅನಾಲಿಸಿಸ್, ಇದು ಮೈಂಡ್ ಅನಾಲಿಸಿಸ್ ಅಂತ ಕರಿತೀವಿ ಇದನ್ನ. ಇದನ್ನು ಸ್ವಲ್ಪ ಆಳವಾಗಿ ಡಿಸ್ಕಸ್ ಮಾಡೋಣ ಇದನ್ನ. ಈಗ ಜೀವ ಅಂತ ಏನು ಕರಿತೀವಲ್ವಾ, ಈ ಜೀವ ಅಂತಕ್ಕಂಥದ್ದನ್ನ ನಾವು ಏನ್ ಮಾಡಿದೀವಿ ಅಂದ್ರೆ ನಮ್ಮ ಮೈಂಡ್ ಲೆವೆಲ್ ಅಲ್ಲಿ, ಸಾಮಾನ್ಯ ಮೈಂಡ್ ಲೆವೆಲ್ ಅಲ್ಲಿ ನಮಗೆ ಏನು ವಿಚಾರ ಮಾಡ್ತೀವಿ, ಏನ್ ಮಾಡ್ಬೇಕಂತ ಹೇಳ್ತೀವಿ, ಏನ್ ಮಾಡ್ತೀವಿ, ನಾವು ನಮ್ಮ ಜೀವನನ್ನ ನಾವು ಜೀವನ ಅಂತ ಏನು ಕರ್ಕೊಂಡಿದ್ವಲ್ಲ, ಇದ್ರ ಮೇಲೆನೆ ನಮ್ಮದೆಲ್ಲ ಡಿಪೆಂಡ್ ಆಗ್ಯದ. ಇದರ ಹಿಂದೆ ಇನ್ನೊಂದಿದೆ, ಅದು ಯಾವುದು ಅಂತಂದ್ರೆ ಅದನ್ನ ಕಾರಣ ಶರೀರ ಅಂತ ಕರೀತಾರೆ. ಆ ಕಾರಣ ಶರೀರವನ್ನ ಮಹೇಶ್ವರ ಅಂತ ಕರೀತಾರೆ. ಈ ದೇಹಕ್ಕೆ ಮಹೇಶ್ವರ, ಯೂನಿವರ್ಸಲ್ ಆಗಿ ನೋಡಿದಾಗ ಈಶ್ವರ ಅಂತ ಹೇಳ್ಬಿಟ್ಟ. ಅಂದ್ರೆ ಅವನಿಗೆ ಇದು ಗೊತ್ತಿದೆ ಅಂತ. ಆ ನಮ್ಮ ಒಳಗಡೆಗೆ ಕಾರಣ ರೂಪದಲ್ಲಿ, ಬೀಜ ರೂಪದಲ್ಲಿ ಇರ್ತಕ್ಕಂತಹ ಒಂದು ಯಾವುದೋ ಒಂದು ಆ ಮೂಲ ಜೀವಾತ್ಮ ಇದ್ದಾನೆ. ಜೀವಾತ್ಮನಲ್ಲಿ ಎರಡು ಭಾಗ ಮಾಡಿದೆ. ಒಂದು ಕಾರಣ ಶರೀರದಲ್ಲಿ ಇರ್ತಕ್ಕಂಥವನು, ಇನ್ನೊಂದು ಕಾರ್ಯ ಶರೀರದಲ್ಲಿ ಇರ್ತಕ್ಕಂಥವನು. ಸೂಕ್ಷ್ಮ ಶರೀರದಲ್ಲಿದ್ದು ಕೆಲಸ ಮಾಡತಕ್ಕಂಥವನು, ಪ್ರಮೋಟ್ ಮಾಡತಕ್ಕಂಥವನು, ಇವನು ನಮಗೆ ಪರಿಚಯ ಇದ್ದಾನೆ. ಆದರೆ ಹಿಂದ್ಗಡೆ ಒಬ್ಬನಿದ್ದಾನೆ, ಅವನು ಯಾರಂತಂದ್ರೆ ಅವನು ಈ ಎಲ್ಲ ಇಂದ್ರಿಯಗಳಿಗೆ, ಮನಸ್ಸಿಗೆ, ಎಲ್ಲದಕ್ಕೂ ಕೂಡ ಕಾರ್ಯ ಮಾಡಲಿಕ್ಕೆ ಅವನು ಪ್ರಮೋಟ್ ಮಾಡತಕ್ಕಂಥವನು. ಅವನ ಕಾರ್ಯ ನಮ್ಮ ಮನಸ್ಸಿನಲ್ಲಿ ಕಾಣಿಸ್ತದೆ ಬಿಟ್ರೆ, ಆದರೆ ಅದರ ಉದ್ದೇಶ ಏನು ಅದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಯಾವುದನ್ನ ನಾವು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಕರಿತೀವಿ, ಆ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಯಾವುದು ಗುಪ್ತವಾಗಿದೆಯೋ ಆ ಗುಪ್ತವಾಗಿರ್ತಕ್ಕಂತಹ ನಮ್ಮ ಸ್ವರೂಪವನ್ನ, ಅದು ಜೀವ ಸ್ವರೂಪದು, ಆತ್ಮ ಅಂತ ಅರ್ಥ ಅಲ್ಲ, ಅದನ್ನ ಅರ್ಥ ಮಾಡಿಕೊಳ್ಬೇಕು ನಾವು. ಅವಾಗ ನಮ್ಮ ಜೀವನದ ಒಂದು ಸ್ಪಷ್ಟ ಉದ್ದೇಶ ಗೊತ್ತಾಗತ್ತ. ಆ ಉದ್ದೇಶವನ್ನ ಸ್ಪಷ್ಟವಾಗಿ ಗೊತ್ತಾದ್ಮೇಲೆ ಅವಾಗ ಜರ್ನಿ ಸ್ಟಾರ್ಟ್ ಆಗುತ್ತೆ ನಮ್ದು. ಈಗೆಂತ ಜರ್ನಿ ಅಂತಂದ್ರೆ ಇದು ಯಾವುದು ಉದ್ದೇಶ ಇಲ್ಲದೆ ಇರ್ತಕ್ಕಂತಹ ಜರ್ನಿ ತರ ಕಾಣಿಸ್ತದೆ ನಮಗೆ. ಅಂದ್ರೆ ಒಳಗವನಿಗೆ ಗೊತ್ತಿದೆ, ನಮ್ಮ ಕಾನ್ಸಿಯಸ್ ಮೈಂಡಿಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮಗೆ ಕೃಷ್ಣ ಪರಮಾತ್ಮ ಬೋಧನೆ ಮಾಡತಕ್ಕಂಥದ್ದು ಏನಂತಂದ್ರೆ, ಆ ಸಬ್ ಕಾನ್ಸಿಯಸ್ ಅಲ್ಲಿ ಇರ್ತಕ್ಕಂತಹದ್ದು ಯಾವುದು ಉದ್ದೇಶ ಇದೆಯೋ ಅದು ನಾವು ಕಾನ್ಸಿಯಸ್ ಮೈಂಡಿಗೆ ತಂದುಕೊಳ್ಬೇಕು. ಅದನ್ನ ಅವಾಗ ಏನಾಗುತ್ತೆ ಅಂತಂದ್ರೆ, ನಾವು ನಿರ್ದಿಷ್ಟವಾಗಿರ್ತಕ್ಕಂತಹ ಗುರಿ ಎಡೆಗೆ ನಾವು ಒಂದು ನಿರ್ಧಾರವನ್ನು ಮಾಡಕ್ ಬರುತ್ತೆ. ಅದನ್ನ ನಾವು ಇವಾಗ ಮಾಡ್ಕೋಬೇಕು. ಅದನ್ನ ಮಾಡ್ಕೊಳ್ಬೇಕಂತಂದ್ರೆ ಅದನ್ನ ವಿಚಾರ ಮಾಡ್ಬೇಕು ನಾವು, ನಮ್ಮದು ಗುರಿ ಏನಂಗಾರ ಅಂತ ಹೇಳ್ಬಿಟ್ಟು. ಏನು ಬರೀ ಪ್ರಕೃತಿಗೆ ಅನುಗುಣವಾಗಿ ಅದು ಇಚ್ಛೆ ಇದ್ರು ಇಚ್ಛೆ ಇಲ್ದಿದ್ರು ಮಾಡ್ತಕ್ಕಂಥದ್ದಿದೆಯೋ, ಇಲ್ಲ ಅಹಂಕಾರ ತೃಪ್ತಿಗೋಸ್ಕರವಾಗಿದೆಯೋ, ಇಲ್ಲ ಏನೋ ಒಂದು ಉದ್ದೇಶ ಇದೆಯೋ ಅನ್ನುವಂತಹದನ್ನ ನಾವೇ ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ, ಯಾರೋ ಹೇಳಿದ್ರೆ ಗೊತ್ತಾಗೋದಿಲ್ಲ. ಇದು ಅಂದ್ರೆ ಹೀಗಿದೆ ಅಂತ ಶಾಸ್ತ್ರ ನಮಗೆ ತೋರಿಸುತ್ತಾ. ಆ ನಮ್ಮ ಒಳಗಿನ ನಮ್ಮ ಆ ಜೀವನದ ಉದ್ದೇಶ ಏನು, ಆ ಉದ್ದೇಶವನ್ನ ಅರ್ಥ ಮಾಡಿ, ಆ ಉದ್ದೇಶಕ್ಕೆ ಕಾರಣ ಯಾರು ಅಂತಂದ್ರೆ ಅದನ್ನ ನಾವು ಕಾರಣ ಶರೀರ ಅಂತ ಕರಿತೀವಿ. ಅದನ್ನ ನಮ್ಮ ಒಳಗಿನ ಉದ್ದೇಶದ ಒಂದು ತೀವ್ರತೆ ನಮಗೆ ಹೆಚ್ಚಾಯ್ತಂತಂದ್ರೆ ಅವಾಗ ಆ ನಮ್ಮ ಒಳಗಡೆ ಇರ್ತಕ್ಕಂತಹ ಜರ್ನಿ ಯಾವ ಕಡೆ ಹೊರಟಿದೆ, ಏನಕ್ಕೋಸ್ಕರ ಹೊರಟಿದ್ದೀವಿ ಅಂತ ಹೇಳಿ ಆ ಹಿಂದಿನ ಜರ್ನಿ ಹೇಗಾದ್ರೂ ಇರಲಿ ಅದನ್ನ ನಾವು ನಮ್ಮ ಇಚ್ಛಾಶಕ್ತಿಯಿಂದ ಅದನ್ನ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ.
ಅವಾಗ ನಮ್ಮ ಇಡೀ ಸತ್ವ ಎಲ್ಲವನ್ನ ನಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ತರಬಹುದು. ಅದನ್ನ ಆ ಉದ್ದೇಶಕ್ಕೋಸ್ಕರವಾಗಿ ಜೀವನವನ್ನ ಮಾಡ್ತಕ್ಕಂತಹದ್ದು. ಹೀಗೆ ಜೀವನವನ್ನ ಮಾಡ್ತಾ ಆ ಜೀವನದಲ್ಲಿ ಅದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂತಹದ್ದ ಪರಮಾತ್ಮ ಅಂತಕ್ಕಂಥವನು ಒಬ್ಬನಿದ್ದಾನೆ, ಸಾಕ್ಷಿ ಅಂತಕ್ಕಂಥವನು ಒಬ್ಬನಿದ್ದಾನೆ. ಅಂತಹ ಪರಮಾತ್ಮನನ್ನ ತಿಳಿಯುವಂತಹದ್ದೇ ಈ ಪ್ರಕೃತಿ ಮತ್ತು ಪುರುಷ ಅನ್ನುವಂತಹ ಈ ಚಾಪ್ಟರ್ ಉದ್ದೇಶ. ಏವಂ ವ್ಯಕ್ತಿ ಪುರುಷಂ ಪ್ರಕೃತಿಂಚ ಗುಣೈ ಸಹ. ಅಂದ್ರೆ ಇಲ್ಲಿ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಏವಂ ವ್ಯಕ್ತಿ ಪುರುಷಂ ಪ್ರಕೃತಿಂಚ ಗುಣೈ ಸಹ ಸರ್ವಥಾ ವರ್ತಮಾನೋಪಿ ನ ಚ ಭೂಯೋ ಅಭಿಜಾಯತೆ. ಈ ರೀತಿಯಾಗಿ ಪ್ರಕೃತಿ ಮತ್ತು ಪುರುಷ ಅಂತಂತಂದ್ರೆ ಯಾವುದನ್ನ ನಾವು ಪರಮಾತ್ಮ ಅಂತ ಕರಿತೀವಿ, ಆ ಪರಮಾತ್ಮನ್ನ ತಿಳಿದುಕೊಳ್ಳಲಿಕ್ಕೆ ಈ ಜೀವಾತ್ಮ ಮನಸ್ಸು ಮಾಡಬೇಕು. ಅವರು ಏನಾಗಿದ್ದಾನಂದ್ರೆ ಸಾಮಾನ್ಯವಾಗಿರ್ತಕ್ಕಂತಹ ಪ್ರಕೃತಿಯಲ್ಲಿ ವಶನಾಗಿದ್ದಾನೆ. ಪ್ರಕೃತಿ ಅಂತಂದ್ರೇನು, ಮತ್ತೆ ತನ್ನ ಜೀವನ ಅಂತಂದ್ರೇನು, ಆ ಜೀವನದ ಉದ್ದೇಶ ಪರಮಾತ್ಮನನ್ನ ತಿಳಿಯುವಂತಹದ್ದು ಅನ್ನುವಂತಹ ವಿಷಯದ ಕಡೆಗೆ ಅವನಿಗೆ ಕ್ಲಾರಿಟಿ ಬಂತಂತಂದ್ರೆ ಅವನು ಯಾವಾಗ ಆ ಪುರುಷನನ್ನ ತಿಳಿತಾನೆ ಅವಾಗ ಅವನು ಅಭಿಜಾಯತೆ, ಭೂಯ ಅಭಿಜಾಯತೆ ಅಂದ್ರೆ ಅವನು ಏನಾಗ್ತಾನೆ ಅಂತಂದ್ರೆ ಭೂಯೋ ಅಂತಂದ್ರೆ ಪುನಃ ಅಭಿಜಾಯತೆ ಅಂತಂದ್ರೆ ಅವನು ಹುಟ್ಟೋದಿಲ್ಲ. ನ ಅಭಿಜಾಯತೆ, ಅವನು ಹುಟ್ಟೋದಿಲ್ಲ ಅಂತಂತಾರೆ ಅವರು. ಇದಕ್ಕೆ ಆಕ್ಷೇಪಣೆ ಬಹಳ ಚೆನ್ನಾಗಿದೆ. ಇಲ್ಲಿ ಎರಡು ಶಬ್ದಗಳಿದೆ, ಒಂದು ವರ್ತಮಾನನದ, ಇನ್ನೊಂದು ಭವಿಷ್ಯನದ. ಸರ್ವತ ವರ್ತಮಾನೋಪಿ ಹೀಗಿದ್ರೂ ಕೂಡ ಇದು ಪ್ರೆಸೆಂಟ್ ಸ್ಟೇಟಸ್, ಮತ್ತೆ ಅಭಿಜಾಯತೆ, ಭೂಯ ಅಭಿಜಾಯತೆ ಅಂತಕ್ಕಂಥದ್ದು ಫ್ಯೂಚರ್ದು. ಅಂದ್ರೆ ಭವಿಷ್ಯವನ್ನ ವರ್ತಮಾನದಲ್ಲಿ ಏಕಕಾಲಕ್ಕೆ ನೋಡ್ತಕ್ಕಂಥದ್ದು ಒಂದು ರೀತಿಯಿಂದ. ಅಂದ್ರೆ ಯಾವಾಗ ಅವನು ಪುರುಷನನ್ನ ತಿಳಿತಾನ ಅವಾಗ ಅವನು ಹುಟ್ಟೋದಿಲ್ಲ ಅಂತ. ಹುಟ್ಟೋದಿಲ್ಲ ಅಂತಕ್ಕಂಥದ್ದು ಏನಾಯ್ತು, ಭವಿಷ್ಯತ್ ಶಬ್ದ ಆಯ್ತು. ಅದು ಯಾವಾಗ ತಿಳಿತಾನೆ ಅಂತಕ್ಕಂಥದ್ದು ವರ್ತಮಾನ ಶಬ್ದ ಆಯ್ತು. ಹೇಗೆ ಇದನ್ನ ಸಮನ್ವಯ ಮಾಡ್ತಕ್ಕಂಥದ್ದು? ಅಂದ್ರೆ ವರ್ತಮಾನದಲ್ಲಿ ನಾವು ನಮ್ಮ ಕ್ಲಾರಿಟಿ ಪುರುಷನನ್ನ ನಾವು ಅರ್ಥ ಮಾಡಿಕೊಂಡ್ಬಿಟ್ಟು ಅಂತಂದ್ರೆ ಅವಾಗ ಅವನು ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ, ಯಾರು ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ, ಜೀವ ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ, ಮತ್ತೆ ಹುಟ್ಟು ಸಾವಂತಕ್ಕಂಥದ್ದು ಇಲ್ದಂಗಾಗುತ್ತೆ ಅವನಿಗೆ. ಇದರದು ವಿಷಯ ಇಷ್ಟೇ, ಯಾವಾಗ ಗುಣಗಳಿಂದ ಅವನು ಪ್ರಕೃತಿ ಅಂತಂದ್ರೆ ಗುಣಗಳಿಂದ ಯಾವಾಗ ಅವನು ಮುಕ್ತನಾಗ್ತಾನೆ, ಮುಕ್ತನಾಗೋದಕ್ಕಿಂತ ಮುಂಚೆ, ಮುಕ್ತನಾದ ಮೇಲೆ ಈ ಎಲ್ಲಾ ಸಮಯದಲ್ಲಿ ಕೂಡ ಈ ಪರಮಾತ್ಮ ಅಂತಕ್ಕಂಥದ್ದು ವಸ್ತು ಎಲ್ಲಿಗೆ ಹೋಗೋದಿಲ್ಲ ಬರೋದಿಲ್ಲ. ನಮ್ಮಲ್ಲಿರ್ತಕ್ಕಂತಹ ಪರಮಾತ್ಮ ಸ್ವರೂಪ ಕೂಡ ಅದು ಎಲ್ಲಿಗೆ ಹೋಗೋದಿಲ್ಲ ಬರೋದಿಲ್ಲ, ಯಾವಾಗಲೂ ಇರ್ತಕ್ಕಂತಹ. ಈ ಟ್ರಾವೆಲ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಗುಣಗಳಿಗೆ ವಶನಾಗಿ ನಾನು ಜೀವ ಅಂತ ಅನ್ಕೊಂಡು ಯಾರು ಇದಾನೋ ಇವನು ಟ್ರಾವೆಲರ್. ಇವನು ಆ ಟ್ರಾವೆಲರು ಏನು ತನ್ನ ಸ್ವಭಾವಕ್ಕನುಸಾರವಾಗಿ ಕೆಲಸ ಮಾಡ್ತಾನಲ್ಲ, ಅದು ಜಗತ್ತದ ಪ್ರಕೃತಿ, ದೇಹ. ಮುಂದೆ ಹುಟ್ಟುವುದಿಲ್ಲ, ಈ
ಇವನನ್ನ ತಿಳಿದ್ರೆ ಅಂತಂದಾಗ ಅವಾಗ ಏನಾಯ್ತು ಅಂತಂದ್ರೆ ಭವಿಷ್ಯವನ್ನ ವರ್ತಮಾನದಲ್ಲಿ ನಿರ್ಧರಿಸಿದಾಗ ಅವಾಗ ಏನಾಗುತ್ತೆ ಅಂದ್ರೆ ಭವಿಷ್ಯಕ್ಕೆ ಯಾವುದೇ ಅರ್ಥ ಇಲ್ದಂಗೆ ಆಗುತ್ತೆ. ಯಾರಿಗೆ ಭವಿಷ್ಯ ಅಂತಂದ್ರೆ ಯಾರು ಕಾಲಕ್ಕೆ ಒಳಪಟ್ಟಿದ್ದಾನೋ ಅವನಿಗೆ ಈ ಭೂತ ಭವಿಷ್ಯ ಅಪ್ಲೈ ಆಗತ್ತ. ಈಗ ಹೇಗಂತಂದ್ರೆ ಸೂರ್ಯನನ್ನ ಆಧರಿಸಿ ಸೂರ್ಯ ಉದಯ, ಸೂರ್ಯ ಅಸ್ತ, ಮುಹೂರ್ತ ಅಂದ್ರೆ ರಾಹುಕಾಲ, ಶುಭಕಾಲ, ಪುಣ್ಯಕಾಲ ಅಂತ ಈಗೆಲ್ಲ ನಾವು ಮಾತನಾಡ್ತೀವಿ. ಇದು ಏನಂತಂದ್ರೆ ಕಾಲದಲ್ಲಿ ನಾವು ವ್ಯವಸ್ಥೆ ಒಳಗಡೆಗೆ ಒಳಪಟ್ಟಿರ್ತಕ್ಕಂಥವ್ರು, ಹಾಗಾಗಿ ಇದನ್ನು ಮಾತಾಡ್ತೀವಿ. ಈಗ ಕೆಲವೊಂದು ದೇಶಗಳಿದಾವ ಜಗತ್ತಿನಲ್ಲಿ, ಕೆಲವೊಂದು ನಾರ್ವೆ, ಕೆಲವೊಂದು ಜಪಾನ್ನ ಮೇಲ್ಭಾಗದಲ್ಲಿ ಮುಂದಕ್ಕೆ ಹೋದಾಗೆಲ್ಲ ಹಾಗೆ ನಾರ್ವೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಯಾವಾಗಲೂ ಕೂಡ ಈಗ ಸೂರ್ಯ ಇರ್ತಾರಂತೆ, ಅವನು ಸೂರ್ಯ ಮುಳುಗದ ನಾಡು ಅಂತ. ಅಲ್ಲಿರೋರಿಗೆ ಇದು ಹೆಂಗೆ ಅಪ್ಲೈ ಆಗತ್ತೆ? ಸೂರ್ಯ ಹುಟ್ಟದ ನಾಡನು ಇದೆ ಮತ್ತೆ ಸೂರ್ಯ ಮುಳುಗದ ನಾಡನು ಇದೆ. ಸೊ ಇದರಿಂದ ಏನು ಗೊತ್ತಾಗತ್ತೆ ಅಂತಂದ್ರೆ ಇಲ್ಲಿ ಈಗ ನಾವು ಏನು ಒಂದು ವ್ಯವಸ್ಥೆ ಒಳಗಡೆ ಇದೀವಿ, ಈ ವ್ಯವಸ್ಥೆ ಒಳಗಡೆಗೆ ಇದು ಕಾಲ ಅಪ್ಲೈ ಆಗುತ್ತೆ. ಬಿಟ್ರೆ ಇನ್ನೊಂದಿದೆ ವ್ಯವಸ್ಥೆ ಆಚೆ, ಅಲ್ಲಿ ನಮಗೆ ಈ ಕಾಲ ಅಪ್ಲೈ ಆಗಲ್ಲ. ಅಲ್ಲಿ ಅದೇ ರೀತಿಯಾಗಿ ಯಾವಾಗ ಅವನು ಪುರುಷನನ್ನ ತಿಳಿತಾನೋ, ಪುರುಷನನ್ನ ತಿಳಿದಾಗ ಈ ಕಾಲದ ಯಾವುದೂ ಕೂಡ ಅವನಿಗೆ ಅಂಟುವುದಿಲ್ಲ. ಹಾಗಾಗಿ ಅದನ್ನ ಫ್ಯೂಚರ್ ಅಲ್ಲಿ ಮಾತಾಡಿದ್ರು ಕೂಡ ಇರೋದು ವಾಸ್ತವಿಕ ಏನಂತಂದ್ರೆ ವರ್ತಮಾನದಲ್ಲಿ ಆ ಸ್ಥಿತಿ ಇದೆ. ನಮಗೆ ವರ್ತಮಾನದಲ್ಲಿ ಇದೆ. ವರ್ತಮಾನ ನಮಗೆ ಗೊತ್ತಿಲ್ದಿರೋದ್ರಿಂದ ನಾವು ಭವಿಷ್ಯದಲ್ಲಿ ಜರ್ನಿ ಮಾಡೋರಾಗಿರೋದ್ರಿಂದ ಭವಿಷ್ಯತ್ತಿನ ಮಾತಾಡ್ತಾರೆ. ಯಾವಾಗ ಬರೀ ಜೀವ ಅಂತ ತಿಳ್ಕೊಳ್ತೀವಿ, ಯಾವಾಗ ಅದು ಭವಿಷ್ಯಕ್ಕೆ ಸಂಬಂಧಪಡ್ತದ, ಯಾವಾಗ ನಾವು ಪ್ರೆಸೆಂಟ್ ಅಲ್ಲಿ ಪುರುಷ ಅಂತ ತಿಳ್ಕೊಳ್ತೀವಿ, ಪುರುಷ ಅಂತ ತಿಳ್ಕೊಂಡಾಗ ಅವಾಗ ಅಲ್ಲಿಗೆ ಜರ್ನಿ ಯಾವುದು ಇರೋದು ಇಲ್ಲ. ಯಾಕೆ ಅಂತಂದ್ರೆ ಅವ ಎಲ್ಲಿ ಹೋಗೋನಲ್ಲ ಬರೋನಲ್ಲ. ಯಾಕಂತಂದ್ರೆ ಅದನ್ನ ಬಿಟ್ರೆ ಮತ್ತೆ ಎಂಥದ್ದು ಇಲ್ಲ. ಆ ಕಾರಣದಿಂದ ಆ ಪರಮಾತ್ಮನನ್ನ ಹೀಗೆ ತಿಳಿಬೇಕು, ಯಥಾವತ್ತಾಗಿ ತಿಳಿಬೇಕು. ಯಥಾವತ್ತಾಗಿ ತಿಳಿದಾಗ ಮನುಷ್ಯ ಈ ಪ್ರಕೃತಿಯಿಂದ ಬಿಡುಗಡೆಯನ್ನ ಪಡೆದು ಅವನೇನಾಗ್ತಾನೆ, ಪ್ರಕೃತಿಯಿಂದ ಬಿಡುಗಡೆಯನ್ನ ಪಡೆದು ಆತ್ಯಂತಿಕವಾಗಿರ್ತಕ್ಕಂತಹ ಆನಂದ ಸ್ಥಿತಿಯನ್ನ ಪಡಿತಾನೆ. ಇದು ಯಾವಾಗಲೂ ಕೂಡ ಗೀತೆಯ ಮಾತು. ಪ್ರಕೃತಿಯಿಂದ ಬಿಡುಗಡೆ ಆಗುತ್ತಾನಂದ್ರೆ ಅವನು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಅದೇ ಪದೇ 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 ಮತ್ತೆ ಯಾಕೆ ಮಾತಾಡ್ಬೇಕಂದ್ರೆ ಅದು ನಮಗೆ ಸೆಟ್ ಆಗಿಬಿಟ್ಟಿದೆ. ಒಂದ್ ಈ ಕಡೆ ಇರ್ತದೆ, ಒಂದ್ ಆ ಕಡೆ ಇರ್ಬೇಕು. ಇಲ್ಲ ಅಂತ ಎರಡರ ಮಧ್ಯದಲ್ಲಿ ಇಲ್ಲ, ಆ ಕಡೆ ಈ ಕಡೆ ಹೋಗಿ ಬರೋದು ನಮಗೆ ಗೊತ್ತಿಲ್ಲ. ಇಲ್ಲ ಈ ಕಡೆಗೆ ಇಲ್ಲ ಆ ಕಡೆಗೆ ಅಂತ. ಹಾಗಲ್ಲ, ಅದು ಏಕಕಾಲಕ್ಕೆ ಎಲ್ಲ ಕಡೆ ಇರ್ತದೆ ಅಂತ. ಆ ಎಲ್ಲ ಕಡೆ ಇರ್ತಕ್ಕಂಥ ಆ ಪರಮಾತ್ಮನ ಸ್ಥಿತಿಯನ್ನ ಸಾಕ್ಷಾತ್ಕರಿಸಿಕೊಂಡು ಅವಾಗ ಜೀವನ ಅಂತಕ್ಕಂಥದ್ದು ಹೇಗಿರ್ತದೆ ಅಂದ್ರೆ ಆನಂದವಾಗಿರ್ತದೆ. ಈ ಯಾವುದು ಇಂತಹ ಒಂದು ಆತ್ಯಂತಿಕವಾಗಿರ್ತಕ್ಕಂತಹ ಎಲ್ಲ ಕರ್ಮಗಳನ್ನ ಮಾಡ್ತಾನೂ ಕೂಡ, ಜಗತ್ತನ್ನ ನೋಡ್ತಾನೂ ಕೂಡ, ಜಗತ್ತಿನ ಜೊತೆಗೆ ವ್ಯವಹಾರ ಮಾಡ್ತಾನೂ ಕೂಡ ಆ ಜಗತ್ತಿನ ಸೋಂಕಿಲ್ಲಾರದಂತೆ ಹ್ಯಾಪಿಯಾಗಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಜೀವನವನ್ನ ನಮಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನು ಬಹಳ ಸ್ಪಷ್ಟವಾಗಿ ನಮಗೆ ಕೆಲವೊಂದು ಕಡೆ ಏನ್ ಬರ್ತದೆ, ಇದನ್ನೆಲ್ಲ ಬಿಟ್ಟು ದೀರ್ಘ ತಪಸ್ಸಿನಲ್ಲಿ ಕೂತುಕೊಂಡು, ಸಮಾಧಿ ಸ್ಥಿತಿಯಲ್ಲಿ ಕೂತುಕೊಂಡು, ಜಗತ್ತಿನ ಗೊಡವೆಯನ್ನು ಬಿಟ್ಟು ಇರ್ತಕ್ಕಂಥದ್ದು ಕೂಡ ನಮಗೆ ಒಂದು ಗೊತ್ತಾಗುತ್ತೆ. ಆದರೆ ಈ ವ್ಯಾಸರು ಮತ್ತೆ ಕೃಷ್ಣ ಪರಮಾತ್ಮ ಈ ಮಹಾಭಾರತ ಕಾಲದಲ್ಲಿ ಈ ಎರಡನ್ನೇ ಏಕಕಾಲಕ್ಕೆ ಮಾಡಿರ್ತಕ್ಕಂಥದ್ದು. ವ್ಯಾಸರದು ಹುಟ್ಟಂತನೂ ದೋಷದಿಂದ ಕೂಡಿರ್ತಕ್ಕಂಥದ್ದು. ಇನ್ನು ಕೃಷ್ಣನ ಜೀವನಂತನೂ ಕೂಡ ಈ ಅಪವಾದಗಳಿಂದ ತುಂಬಿರ್ತಕ್ಕಂಥದ್ದು.
ಅವ್ರಿಗೆ ಅವ್ರ ಹುಟ್ಟಿನ ಬಗ್ಗೆ ಯಾವಾಗಲೂ ಕೂಡ ಅವ್ರಿಗೆ ವ್ಯಾಸರಿಗೆ ಅದು ಕಾಡಲಿಲ್ಲ. ಮತ್ತೆ ಜಗತ್ತಿನ ಅಪವಾದಗಳು ಕೂಡ ಯಾವಾಗಲೂ ಕೂಡ ಕೃಷ್ಣನಿಗೆ ಕಾಡಲಿಲ್ಲ. ಅಂದ್ರೆ ಅವ್ರು ಏನಾಗಿದ್ರು ಅಂತಂದ್ರೆ ಇಂತಹ ಎಲ್ಲ ಗುಣಗಳಿಂದ ಅವರು ಮುಕ್ತರಾಗಿದ್ರು ಅಂತ. ನಮಗ್ ನೋಡಿ ಒಂದ್ ಸ್ವಲ್ಪ ಏನಾದರೂ ಸ್ವಲ್ಪ ಟಚ್ ಮಾಡಿಬಿಟ್ರೆ ಎಷ್ಟೊಂದು ಡಿಸ್ಟರ್ಬ್ ಆಗುತ್ತೆ ಅಲ್ವಾ. ಅವರು ಇದೆಲ್ಲ ನಮ್ಗಿಂತ ಹೆಚ್ಚಿನ ಮಟ್ಟದಾಗಿರ್ತಕ್ಕಂಥ ಅಪವಾದಗಳು ಎಲ್ಲ ಇದ್ದಾಗಲೂ ಕೂಡ ಅವ್ರು ಹೇಗೆ ಅದನ್ನೆಲ್ಲನೂ ಕೂಡ ಅಂಟಿಕೊಳ್ಳದಂಗೆ ಇದ್ದರು. ಅದು ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಅಂತಹದ್ದೊಂದು ಸ್ಥಿತಿ ಮನುಷ್ಯನಿಗೆ ನಮ್ಮೊಳಗಡೆ ಇದೆ. ಅಂತ ಸ್ಥಿತಿಯನ್ನ ಪಡೆದುಕೊಳ್ಬೇಕು. ಆ ಸ್ಥಿತಿಯನ್ನ ಪಡೆದುಕೊಂಡಾಗ ಅವಾಗ ಭೂಯ ನ ಬೀಜ ಆಯತೆ, ಅವನು ಹುಟ್ಟೋದಿಲ್ಲ ಅವನು ಅಂತಕ್ಕಂಥದ್ದು ಸಾಧ್ಯವಾಗತ್ತೆ. ಈ ಒಂದು ತತ್ವವನ್ನ ಬೇರೆ ಬೇರೆ ರೀತಿಯಾಗಿ ಇದನ್ನ ಅಂದ್ರೆ ಈಗ ಥಿಯರಿ ಹೇಳಿಬಿಟ್ರು. ಥಿಯರಿ ಹೇಳಿದ್ಮೇಲೆ ಇದನ್ನ ಪ್ರಾಕ್ಟೀಸ್ ಕೊಡ್ಬೇಕಲ್ವ, ಪ್ರಾಕ್ಟಿಕಲ್ ಆಗಿ ಇದನ್ನ ಅನ್ವಯ ಮಾಡಿಕೊಳ್ಬೇಕಲ್ವ. ಹಾಗಾಗಿ ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾಂ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಅನ್ಯೇ ಅಂದ್ರೆ ಎಣ್ಣೆ ಅಂದ್ರೆ ಕೆಲವರು ಅಂತ. ಕೆಲವರು ಏನ್ ಮಾಡ್ತಾ ಇದಾರೆ, ಧ್ಯಾನೇನ ಆತ್ಮನಿ ಪಶ್ಯಂತಿ. ಅಂದ್ರೆ ಕೆಲವೊಬ್ಬರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಧ್ಯಾನದ ಮೂಲಕ ಆತ್ಮನನ್ನ ಅನ್ನೇನ ಆತ್ಮನಿ ಪಶ್ಯಂತಿ ಅಂದ್ರೆ ನೋಡ್ತಾರೆ. ಅಂದ್ರೆ ಸಾಕ್ಷಿ ಅಂತ ಏನಲ್ಲಿ ಕರೆದರಲ್ವಾ, ಆ ಸಾಕ್ಷಿ ಭಾವವನ್ನ ಈ ಧ್ಯಾನದ ಮೂಲಕ ಅಂದ್ರೆ ಧ್ಯಾನದ ಮೂಲಕ ಅಂತಂದ್ರೆ ಶುದ್ಧವಾದ ಮನಸ್ಸಿನಿಂದ ಇದನ್ನ ತಿಳಿತಾರೆ. ಇನ್ನು ಕೆಲವೊಬ್ಬರು ಅನ್ಯ ಸಾಂಖ್ಯೇನ ಯೋಗೇನ, ಇನ್ನು ಕೆಲವೊಬ್ರು ಸಾಂಖ್ಯ ಯೋಗ ಅಂತಂದ್ರೆ ಮತ್ತೆ ಇಲ್ಲಿ ಸಂಖ್ಯಾಶಾಸ್ತ್ರದವ್ರನ್ನ ತಗೊಳ್ಬಾರ್ದು, ಅಂದ್ರೆ ಸಾಂಖ್ಯ ಕಾರ್ಯಕದವ್ರನ್ನ ತಗೊಳ್ಬಾರ್ದು, ಕಪಿಲನ್ನ ತಗೊಳ್ಬಾರದು. ಸಾಂಖ್ಯ ಅಂತಕ್ಕಂಥದ್ದು ನಾವು ಆಗಲೇ ಹಿಂದೆ ಎರಡನೇ ಚಾಪ್ಟರ್ ಮಾತನಾಡುವಾಗ ಇದನ್ನ ಹೇಳಿದೀವಿ. ಇಲ್ಲಿ ಸಾಂಖ್ಯ ಅಂತಂದ್ರೆ ಜ್ಞಾನ ಯೋಗ ಅಂತ. ಜ್ಞಾನ ಯೋಗದಿಂದಲೂ ಕೂಡ ಇದನ್ನ ನಾವು ತಿಳ್ಕೊಳ್ಬಹುದು. ಇನ್ನು ಕರ್ಮಯೋಗದಿಂದಲೂ ಕೂಡ ಇದನ್ನ ನಾವು ಅರ್ಥ ಮಾಡಿಕೊಳ್ಳೋದು. ಮೂರು, ಒಂದು ಧ್ಯಾನ, ಮತ್ತೊಂದು ಸಾಂಖ್ಯ, ಮತ್ತೊಂದು ಕರ್ಮ. ಈ ಮೂರನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೇನೆ. ಇಷ್ಟೇನಂತಂದ್ರೆ ಇನ್ನು ಇದಾವೆ, ಒಂದೊಂದು ಸಮಯದಲ್ಲಿ ಒಂದೊಂದನ್ನು ಹೇಳಿಕೊಂಡು ಹೋಗ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ ಹಿಂದಿಗಡೆ ಆಗಲೇ ಭಕ್ತಿ ಮಾತಾಡಿದ್ದಾರೆ. ಹಾಗಾಗಿ ಇಲ್ಲಿ ಭಕ್ತಿಯನ್ನ ಬಿಟ್ಬಿಟ್ಟು ಧ್ಯಾನದಿಂದಲಾದರೂ, ಜ್ಞಾನದಿಂದಲಾದರೂ, ಕರ್ಮದಿಂದಲಾದರೂ ಕೂಡ ಈ ಮೂರನ್ನ ಅನುಸರಿಸಿಬಿಟ್ಟು ನಮ್ಮ ಯಾರ್ಯಾರಿಗೆ ಯಾವುದು ಸ್ವಭಾವ ಇದೆಯೋ ಸ್ವಭಾವಕ್ಕನುಸಾರವಾಗಿ ನಾವು ನಮ್ಮ ಜೀವನವನ್ನ ನಿರ್ಧಾರ ಮಾಡ್ಬೇಕು. ನಾನು ಮೊದಲು ಮಾತಾಡೋ ಹೇಳಿದ್ನಲ್ವಾ, ನಮ್ದು ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಆ ಉದ್ದೇಶವನ್ನ ಪಡೆದುಕೊಳ್ಳಲಿಕ್ಕೆ ಈ ಮೂರು ಪಾತನ್ನ ಇಲ್ಲಿ ಕೊಟ್ಟಿದ್ದಾರೆ. ಮೂರು ಮಾರ್ಗ, ಒಂದು ಧ್ಯಾನ ಮಾರ್ಗ, ಒಂದು ಜ್ಞಾನ ಮಾರ್ಗ, ಒಂದು ಕರ್ಮ ಮಾರ್ಗ. ಸ್ವಭಾವಕ್ಕೆ ಅನುಸಾರವಾಗಿ ನಾವು ನನ್ನ ಅನುಸಂಧಾನ ಮಾಡಬೇಕು. ನಾವಿಲ್ಲಿ ನೋಡಿದ್ವಿ ಅಂತಂದ್ರೆ, ಕರ್ಮಯೋಗದ ಮೂಲಕ ಎಲ್ಲ ಕರ್ಮಗಳನ್ನ ಮಾಡ್ತಾ ಸಾಮಾನ್ಯವಾದ ಒಂದು ರಾಜನೀತಿ ಇರ್ಬೋದು, ಒಂದು ಗೃಹಸ್ಥನಾಗಿರ್ಬೋದು, ಮತ್ತೆ ಒಂದು ಧರ್ಮವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದಿರ್ಬೋದು, ಈ ಎಲ್ಲದರಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ತೊಡಗಿಕೊಂಡು ಆ ಕರ್ಮಗಳನ್ನ ಮಾಡ್ತಾ ಆ ಕರ್ಮಗಳಿಂದ ಒಂದು ಸ್ವಲ್ಪನೂ ಕೂಡ ಅಂಟದಂತೆ ನಮಗೆ ಮಾಡಿ ತೋರಿಸಿರ್ತಕ್ಕಂಥವರು ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ.
ಅವನ್ನ ಎಲ್ಲಾ ರೀತಿಯಿಂದ ಜ್ಞಾನಯೋಗಿ ಅಂತ ಅನ್ಬೋದು, ಕರ್ಮಯೋಗಿ ಅಂತ ಅನ್ಬೋದು, ಪೂರ್ಣಯೋಗಿ ಅಂತ ಒಂದೊಂದರಲ್ಲಿ ಒಂದೊಂದನ್ನು ಹೈಲೈಟ್ ಮಾಡೋದು. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಅದನ್ನ ತಿಳಿಸಕ್ಕೋಸ್ಕರವಾಗಿ ಆಸ್ಥಿತ ಜನಕಾದಯ ಅಂತ ಜನಕನ್ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ 3rd ಚಾಪ್ಟರ್ಲಿ. ಜನಕ ಅಂತ ಒಬ್ಬ ಮಹಾರಾಜ ಇದ್ದ. ಅವನು ರಾಜನಾಗಿದ್ದರೂ ಕೂಡ, ಅಂದ್ರೆ ಕರ್ಮವನ್ನ ಮಾಡದೇ ಇದ್ದನು ಕೂಡ ಲೋಕ ಸಂಗ್ರಹಮೇ ಅವನ ಜ್ಞಾನಿನೂ ಆಗಿದ್ದ. ಆದರೆ ಜ್ಞಾನಿಯಾಗಿದ್ದರೂ ಕೂಡ ತನ್ನ ಸ್ವಭಾವದಿಂದ ಅವನು ಕ್ಷತ್ರಿಯನಾಗಿರೋದ್ರಿಂದ ರಾಜ್ಯಭಾರವನ್ನ ಮಾಡ್ತಾ ಮಾಡ್ತಾ ಆ ರಾಜ್ಯಭಾರದಲ್ಲಿ ಕೂಡ ಅವನು ಯೋಗಿಯಾಗಿ ಯೋಗಸ್ಥಃ ಕುರುಕರ್ಮಾಣಿ, ಆ ಯೋಗಸ್ಥ ಸ್ಥಿತಿಯಲ್ಲಿ ಮನಸ್ಸನ್ನು ಇಟ್ಟುಕೊಂಡ್ಬಿಟ್ಟು ನಿರಂತರವಾಗಿ ಆ ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮನ ಮನಸ್ಸನ್ನ ಇಟ್ಟು ಕೈಗಳಿಂದ ಕರ್ಮಗಳನ್ನ ಮಾಡ್ತಿದ್ದ. ಇದು ಕರ್ಮಯೋಗ. ಇನ್ನು ಸಾಂಖ್ಯಯೋಗ ಅಂತಂದ್ರೆ ಈ ನಿತ್ಯ ಅನಿತ್ಯ ವಸ್ತು ವಿವೇಕ. ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತಂದ್ರೆ ಯಾವುದು ನಮ್ಮ ಜೀವನಕ್ಕೆ, ಅಂದ್ರೆ ನಮ್ಮ ಗೋಲ್ ಯಾವುದು, ಅದರ ಕಡೆಗೆ ಹೇಗೆ ಹೋಗ್ಬೇಕು, ಯಾವುದು ಸತ್ಯ ಮತ್ತು ಯಾವುದು ಮಿಥ್ಯ ಅಂತಕ್ಕಂಥದ್ದನ್ನ ಎರಡನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಆ ಸತ್ಯದ ಜೊತೆಗೆ ಸದಾ ಅನುಸಂಧಾನ ಮಾಡತಕ್ಕಂಥದ್ದು. ಆ ಅನುಸಂಧಾನ ಮಾಡುವಾಗ ಆ ಸತ್ಯ ಯಾವಾಗಲೂ ಕೂಡ ಮಿಥ್ಯೆ ಇಲ್ದಂಗೆ ಮಾಡುತ್ತೆ. ಎಲ್ಲಿ ಮಿಥ್ಯೆ ಇರೋದಿಲ್ವೋ ಅಲ್ಲಿ ಯಾವುದೇ ದ್ವಂದ್ವ ಇರೋದಿಲ್ಲ. ಆ ರೀತಿಯಾಗಿ ಸತ್ ವಸ್ತುವಿನ ಜೊತೆಗೆ ಸದ್ವಸ್ತುವಿನ ಜೊತೆಗೆ ಉಪದ್ರಷ್ಟು ಅದರ ಹತ್ರ ಇರತಕ್ಕಂಥದ್ದು. ಈ ರೀತಿಯಾಗಿ ಜ್ಞಾನದಿಂದನೂ ಕೂಡ ಆ ಪುರುಷನನ್ನ ಅರ್ಥ ಮಾಡಿಕೊಳ್ಬಹುದು. ಇನ್ನು ಯೋಗ ಮಾರ್ಗದವರಾಗಿದ್ರಿ ಅಂತಂದ್ರೆ ನಿರಂತರವಾದ ಅಭ್ಯಾಸದಿಂದ ಈ ಯೋಚನೆಗಳ ಪ್ರವಾಹಗಳನ್ನ ಕಡಿಮೆ ಮಾಡಿ ಮನಸ್ಸನ್ನ ಶಾಂತ ಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಗುಣಗಳಿಂದ ಮುಕ್ತವಾಗಿ ಇಟ್ಟುಕೊಳ್ತಕ್ಕಂಥದ್ದು. ಆ ರೀತಿಯಾಗಿ ಕೂಡ ಈ ಮನುಷ್ಯ ಪ್ರಯತ್ನವನ್ನು ಮಾಡಬಹುದು. ಸೊ ಹಾಗಾಗಿ ಯಾವುದು ನಮಗೆ ನಮ್ಮ ಸ್ವಭಾವಕ್ಕೆ ಒಗ್ಗುತ್ತೆ ಆ ನಿಟ್ಟಿನಲ್ಲಿ ಈ ಪುರುಷನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಇಲ್ಲಿ 3 ಮಾರ್ಗಗಳನ್ನ ಕೊಟ್ಟಿದ್ದಾರೆ. ಈ 3 ಮಾರ್ಗಗಳನ್ನು ಅನುಸರಿಸಿಬಿಟ್ಟು ಯಾರು ಇದನ್ನ ಉಪಾಸನೆ ಮಾಡ್ತಾರೆ, ಆ ಪುರುಷನನ್ನ ತಿಳಿತಾರೆ ಅಂತ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿ, ಆದರೆ ಇದು ಎಲ್ಲರಿಗೆ ಕೆಲವೊಮ್ಮೆ ಸಾಧ್ಯ ಆಗದೇ ಇರೋದರಿಂದ ಮತ್ತೆ ಇನ್ನೊಂದು ಸ್ಟೆಪ್ ಅನ್ನು ಕೊಟ್ಟಿದ್ದಾರೆ. ಅದ್ಯಾವ್ದಾರ ಅನ್ಯೇ ತೀವಂ ಅಜಾನಂತಹ ಋತ್ವಾನೇಭ್ಯ ಉಪಾಸತೆ ತೇಪಿ ಚಾಪಿ ತರಂತೀವ ಮೃತ್ಯುಂ ಶ್ರುತಿಪರಾಯಣಾಃ. ಅಂದ್ರೆ ಇನ್ನು ಕೆಲವೊಬ್ಬರು ಅನ್ಯೇ ತ್ವೇವಂ ಅಜಾನಂತಹ ಅಂದ್ರೆ ಈ ಅವರಿಗೆ ನೇರವಾಗಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಅಥವಾ ಧ್ಯಾನವನ್ನ ಅಭ್ಯಾಸ ಮಾಡಿ ಅಥವಾ ಕರ್ಮಯೋಗವನ್ನ ತಿಳಿಲಾರದೆ ಇರ್ತಕ್ಕಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಇತರರಿಂದ ಬೇರೆಯವರಿಂದ ಏನ್ ಮಾಡ್ಬೇಕು, ಕೇಳ್ಬೇಕು ಅದನ್ನ. ಋತ್ವ ಅಂದ್ರೆ ಅವನು ಕೇಳ್ಬೇಕು. ಅವನು ಇನ್ನು ಕೆಲವೊಮ್ಮೆ ಕೇಳಿದ್ರು ಕೂಡ ಅರ್ಥ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಕೂಡ ಇರುತ್ತದೆ. ಅವಾಗ ಏನ್ ಮಾಡ್ಬೇಕು, ಉಪಾಸನೆ ಮಾಡ್ಬೇಕು. ನೋಡಿ ಇಲ್ಲಿ ಶ್ರವಣ, ಉಪಾಸನ ಮತ್ತೆ ಆಮೇಲೆ ಪಾರಾಯಣ 3 ತಗೊಂಡು ಬೈದಿದ್ದಾರೆ. ಇದರಲ್ಲಿ ಇನ್ನೊಂದು ಸ್ಟೆಪ್ ಕೆಳಗಡೆ ಬೈದಿದ್ದಾರೆ. ಮತ್ತೆ ನೇರವಾಗಿ ಇಲ್ಲಿ ಜ್ಞಾನದಿಂದನಾಗ್ಲಿ ಕರ್ಮಯೋಗದಿಂದನಾಗ್ಲಿ ನೇರವಾಗಿ ಪರಮಾತ್ಮನ ತಿಳಿಬೇಕು ಅಂತ ಹೇಳಿದ್ರು. ಆದ್ರೆ ಅದು ತುಂಬಾ ಬಲಾಢ್ಯರಿಗೆ ಸಾಧ್ಯವಾಗಿರ್ತಕ್ಕಂಥದ್ದು.
ಆದರೆ ಯಾರು ಅಷ್ಟು ತೀಕ್ಷ್ಣ ಮತಿಗಳಲ್ಲವೋ ಮಂದಮತಿಗಳಾಗಿದ್ದಾರೋ ಅವರಿಗೆ ಮತ್ತೊಂದು ಸ್ಟೆಪ್ ಕೊಟ್ಟಿದ್ದಾರೆ. ಏನಂತಂದ್ರೆ, ಯಾರು ತಿಳಿಯಕ ಅಸಮರ್ಥರಾಗಿದ್ದಾರೋ ಅವನು ಶ್ರುತ್ವ ಕೇಳಬೇಕು, ಉಪಾಸತೆ ಇನ್ನು ಉಪಾಸನೆ ಮಾಡಬೇಕು. ಇನ್ನು ಶ್ರುತಿ ಪಾರಾಯಣ ಅಂದ್ರೆ ಶ್ರುತಿ ವಾಕ್ಯವನ್ನ ಪಾರಾಯಣ ಮಾಡಬೇಕು. ಇದು ತುಂಬಾ ಇದಕ್ಕೇನ್ ಬೇಕಾಗತ್ತಂತಂದ್ರೆ, ಬುದ್ಧಿಯ ಮಟ್ಟದಲ್ಲಿ ತಾಕತ್ತಿಲ್ಲದೆ ಇದ್ದಾಗಲೂ ಕೂಡ ಮನಸ್ಸಿನ ಮಟ್ಟದಲ್ಲಿ ವಿಶ್ವಾಸಪೂರ್ವಕವಾಗಿರ್ತಕ್ಕಂತಹ ನಂಬಿಕೆ, ವಿಶ್ವಾಸಪೂರ್ವಕವಾಗಿರ್ತಕ್ಕಂಥ ಶ್ರದ್ಧೆ. ನೋಡಿ, ಇಲ್ಲಿ ಭಕ್ತಿಯನ್ನು ತಗೊಂಡು ಬಂದರು. ಈ ಭಕ್ತಿ ಮನಸ್ಸಿನಲ್ಲಿ ಅವ್ರಿಗೆ ಹೆಂಗಿರ್ತದೆ ಅಂತಂದ್ರೆ, ದೃಢವಾಗಿರ್ತಕ್ಕಂಥದ್ದು, ಚಿತ್ತ ಸ್ಟ್ರಾಂಗ್ ಆಗಿರ್ತದ. ಆ ಶ್ರದ್ಧೆ ಅಂತಕ್ಕಂಥದ್ದು, ಆ ಭಕ್ತಿ ಅಂತಕ್ಕಂಥದ್ದು ಎಷ್ಟೋ ಸಾರಿ ಕೆಲವೊಮ್ಮೆ ನೋಡ್ತಿರ್ತೀವಿ ನಾವು. ಆ ಪ್ರವಚನ ಪಾಠ ಮಾಡೋದಕ್ಕಿಂತ ಪ್ರವಚನ ಮಾಡೋದಕ್ಕಿಂತ ಪಾಠ ಹೇಳೋರ್ಕಿಂತನೂ ಕೂಡ ಶ್ರದ್ಧೆ ಇರ್ತಕ್ಕಂಥವ್ರು ಅದನ್ನು ನೇರವಾಗಿ ಅನುಭವಿಸ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಅದಕ್ಕೆ ಈ ಬಾಲಮುರಳಿ ಕೃಷ್ಣ ಅವರು ಒಂದ್ಸಲ ಇಲ್ಲಿ ನಮ್ಮಲ್ಲಿಗೆ ಬಂದಾಗ ಅವ್ರು ಹೇಳ್ತಾ ಇದ್ರು ಬಹಳ ಚೆನ್ನಾಗಿ, ಸಂಗೀತ ಹಾಡುವವರಂತ ನಮ್ಮನ್ನ ಕರೆಸ್ತೀರಿ, ಆದರೆ ಸಂಗೀತದ ಆನಂದ ಹೆಚ್ಚು ಶ್ರೋತೃಗಳನ್ನೇ ಅನುಭವಿಸ್ತೀರಿ ಅಂತ ಹೇಳ್ತಿದ್ದಾರೆ ಅವರು. ಯಾಕಂತಂದ್ರೆ ಆ ರಾಗದಲ್ಲಿ ಮನಸ್ಸು ತನ್ನಿಂದ ತಾನೇ ಲಯ ಆಗಿಬಿಡ್ತದ. ಹಾಡೋನಿಗೆ ಆ ಲಯದ ಆ ಹಾಡೋದ್ರ ಜೊತೆಗೆ ಅಂದ್ರೆ ಆನಂದ ಜೊತೆಗೆ ಏನಿರ್ಬೇಕಂದ್ರೆ ತಾಳ ಮತ್ತು ಆ ಶ್ರುತಿ ಜ್ಞಾನ ತಪ್ಪಬಾರದು. ತಾಳ ಶ್ರುತಿ ಜ್ಞಾನ ತಪ್ಪಿದರೆ ಅದು ಹಾಡುಗಾರ ಆಗೋದಿಲ್ಲ. ಆದರೆ ಕೇಳುವವನಿಗೆ ಅದು ಯಾವುದಿಲ್ಲ. ಅದು ಶ್ರುತಿನೂ ಬೇಕಾಗಿಲ್ಲ, ತಾಳನೂ ಬೇಕಾಗಿಲ್ಲ. ಯಾಕಂತಂದ್ರೆ ಶ್ರುತಿ ತಾಳವನ್ನು ಹಿಡಿದು ಆ ಸೈಲೆನ್ಸ್ ಸ್ಥಿತಿಗೆ ಹೋಗ್ಬಿಟ್ಟಿರ್ತೆ ನಾವು. ಗಾನಾನಂದದಲ್ಲಿ ಮುಳುಗಿಬಿಟ್ಟಿರ್ತೆ ನಾವು. ಹಾಗಾಗಿ ಇಲ್ಲಿ ಯಾರು ಬುದ್ಧಿಗಿಂತನೂ ಕೂಡ ತುಂಬಾ ಸುಲಭವಾಗಿರ್ತಕ್ಕಂಥ ಮಾರ್ಗ ಯಾವುದಂತಂದ್ರೆ, ಈ ಮನಸ್ಸಿನ ಸ್ತರದಲ್ಲಿ ಉಪಾಸನೆ ಮಾಡೋದು, ಕೇಳೋದು, ಮತ್ತೆ ಪಾರಾಯಣ ಮಾಡೋದು. ಈ ವಿಚಾರವಾಗಿ ಜೀವನದ ಉದ್ದೇಶವನ್ನು ಇಟ್ಟುಕೊಂಡು, ಅಂದ್ರೆ ಇದರಿಂದ ಮುಕ್ತನಾಗಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಯಾರು ಈ ರೀತಿಯಾಗಿ ಚಿಂತನೆ ಮಾಡೋದು, ಅಂದ್ರೆ ಶ್ರವಣ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ, ಮತ್ತೆ ಪಾರಾಯಣ ಮಾಡ್ತಾರೋ, ಅವರು ಕೂಡ ಏನಾಗ್ತಾರೆ, ಈ ಮೃತ್ಯುವನ್ನ ಖಂಡಿತವಾಗಿ ತೇ ಅಪಿ ಚ ಅತಿ ತರಂತಿ ಏವ ಮೃತ್ಯು, ಅಂದ್ರೆ ಇದನ್ನ ಖಂಡಿತವಾಗಿ ಅದನ್ನು ದಾಟ್ತಾರೆ ಅವರು. ಇದು ತುಂಬಾ ಸುಲಭವಾದ ಮಾರ್ಗ ನೋಡಿ. ಯಾರಿಗೆ ತೀಕ್ಷ್ಣವಾಗಿರ್ತಕ್ಕಂತಹ ಒಂದು ಇಂಟೆಲೆಕ್ಚುಯಲ್ ಇರೋದಿಲ್ಲ, ಅವರು ಕೇವಲ ಭಕ್ತಿ ಮಾರ್ಗದಿಂದ ಭಕ್ತಿ ಅಂದಗಳಿಗೆ ಶ್ರದ್ಧಾ, ನಂಬಿಕೆ, ಉಪಾಸನೆ ಇವುಟ್ರನ್ನ ವಿಧಿವತ್ತಾಗಿ ಅವನು ಮಾಡ್ತಾ ಹೋದಾಗಲೂ ಕೂಡ ಅವರು ಕೂಡ ಖಂಡಿತವಾಗಲೂ ಕೂಡ ಮುಟ್ಟುತ್ತಾನೆ. ಈ ಶಬರಿ ಅವಳಿಗೇನು ಶಾಸ್ತ್ರ ಏನು ಗೊತ್ತಿದ್ದಿಲ್ಲ, ಆದರೆ ಯಾವಾಗಲೂ ಕೂಡ ಉಪಾಸನೆ ಮತ್ತೆ ತತ್ವ ಕೇಳಲಿಕ್ಕೆ ಕೂಡ ಅವಳಿಗೆ ಹೇಳೋಕೆ ಯಾರು ಇದ್ದಿಲ್ಲ. ಕೇವಲ ಉಪಾಸನೆ ಮೂಲಕವಾಗಿ ಶಬರಿ ಅನೇಕ ಜನ, ಈ ಧ್ರುವ ಕೇವಲ ಉಪಾಸನೆ ಮೂಲಕ ಸಾಕ್ಷಾತ್ ನಾರಾಯಣನ ಪಡ್ಕೊಂಡ. ನಮಗೆ ಪುರಾಣಗಳಲ್ಲಿ ಇದಕ್ಕೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಗಳು ಬರ್ತಾವೆ.
ಅವರು ಏನು ಹೆಚ್ಚಿನ ಅಧ್ಯಯನ ಮಾಡಿದ್ದಿಲ್ಲ. ಆದರೆ ಆ ಕಾಳೆಯ ಒಂದು ಉಪಾಸನಾ ಮಾರ್ಗವನ್ನು ಹಿಡಿದುಬಿಟ್ಟು ಆತ್ಯಂತಿಕವಾಗಿರತಕ್ಕಂತಹ ಈ ಕಾಲದಲ್ಲಿ ಶ್ರೇಷ್ಠ ಪರಮಾತ್ಮನ ಪಡ್ಕೊಂಡಿರ್ತಕ್ಕಂಥವ್ರು. ನಮಗೆ ಯಾವುದೇ ರೀತಿಯಾಗಿ ಇಲ್ಲಿ ನಮ್ಮ ಸ್ವಭಾವ ಇರ್ತದೋ ಆ ಸ್ವಭಾವವನ್ನ ಈ ಪರಮಾತ್ಮನ ತಿಳಿಬೇಕು ಅಂತಕ್ಕಂಥ ಕಡೆಗೆ ಟ್ಯೂನ್ ಮಾಡಿದ್ವಿ ಅಂತಂದ್ರೆ ಯಾವುದರ ಮುಖಾಂತರವಾಗಿ ಕೂಡ ನಾವು ಅದನ್ನು ಮುಟ್ಟಬಹುದು ಅಂತಕ್ಕಂಥದ್ದನ್ನ ಈ ಪ್ರಕೃತಿ ಮತ್ತು ಪುರುಷನ್ನ ಬಿಡಿಸಿ ಈ ಪ್ರಕೃತಿ ಗುಣಗಳಿಂದ ಕೂಡಿರ್ತಕ್ಕಂಥದ್ದು, ಪುರುಷ ಗುಣಗಳಿಂದ ಮುಕ್ತನಾಗಿರ್ತಕ್ಕಂಥವನು, ಅದರ ಮಧ್ಯದಲ್ಲಿರ್ತಕ್ಕಂಥವನು ನಾವು ಜೀವಿಗಳು ಆ ಪುರುಷನನ್ನ ತಿಳಿದಾಗ ಈ ಮೃತ್ಯುವಿನಿಂದ ಪಾರಾಗ್ತಾರೆ ಅಂತ ಟಾಪಿಕ್ ಇಲ್ಲಿ ಹೇಳಿ, ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ತದ್ವಿದ್ಧಿ ಅಂದ್ರೆ ಚೆನ್ನಾಗಿ ತಿಳಿ ಅಂತ. ಯಾವುದು ಕ್ಷೇತ್ರಜ್ಞರ ಸಂಯೋಗದಿಂದ ಆಗಿರ್ತಕ್ಕಂತಹದ್ದು, ಉತ್ಪನ್ನವಾಗಿರ್ತಕ್ಕಂಥದ್ದು ಯಾವುದು ಇದೆಯೋ ಇದನ್ನ ಚೆನ್ನಾಗಿ ತಿಳಿ ಹೇ ಭರತರ್ಷಭ. ವೃಷಭ ಅಂತಂದ್ರೆ ಹೋರಿ ಅಂತ, ಅಂದ್ರೆ ಅದು ಶಕ್ತಿಯಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು. ಹಾಗೆ ಭರತ ಕುಲದಲ್ಲಿ ಅತ್ಯಂತ ಶಕ್ತಿ ಉಳ್ಳವನು ಯಾರು ಅಂತಂದ್ರೆ ಅವನು ಅರ್ಜುನ. ಹಾಗಾಗಿ ಅವನ ಭರತರ್ಷಭ ಅಂತ ಕರೆದಿದ್ದಾರೆ ಇಲ್ಲಿ. ಅಂದ್ರೆ ಬಲಾಢ್ಯನಿಗೆ ಸಾಧ್ಯ ಇದು. ಅಂತಹ ಬಲಾಢ್ಯ ನೀನು. ಅದಕ್ಕೆ ಇದನ್ನು ಚೆನ್ನಾಗಿ ತಿಳ್ಕೊ. ಏನಂತಂದ್ರೆ ಯಾವತ್ ಸಂಜಾಯತೆ ಕಿಂಚಿತ್ ಅಂತಂದ್ರೆ ಯಾವುದು ಈ ಹುಟ್ಟಿರ್ತಕ್ಕಂಥದ್ದು, ಯಾವುದು ನಮಗೆ ಉತ್ಪನ್ನ ಅಂತ ಏನು ಕರಿತೀವಿ, ಈ ಉತ್ಪನ್ನ ಯಾವ್ದು ಉತ್ಪನ್ನ ಅಂತಂದ್ರೆ ಸ್ಥಾವರ ಜಂಗಮ. ಸ್ಥಾವರ ಅಂದ್ರೆ ಸತ್ವಂ ಅಂತಂದ್ರೆ ಇಲ್ಲಿ ವಸ್ತು ಅಂದ್ರೆ ಸತ್ವಂ ಅಂತಂದ್ರೆ ಇಲ್ಲಿ ಸತ್ವ ರಜಸ್ ಅಂತ ಯೋಚನೆ ಹಂಗ ಅರ್ಥ ಮಾಡಬಾರ್ದು. ಇಲ್ಲಿ ಯಾವುದು ಕಾಣಿಸ್ತಾ ಇದೆಯೋ ವಸ್ತುಗಳು ಇವೆಲ್ಲವೂ ಕೂಡ ಸ್ಥಾವರ ಮತ್ತು ಜಂಗಮ. ಸ್ಥಾವರ ಅಂತಂದ್ರೆ ಸ್ಥಿರವಾಗಿರ್ತಕ್ಕಂಥವು, ಜಡವಾಗಿರ್ತಕ್ಕಂಥವು. ಜಂಗಮ ಅಂತಕ್ಕಂಥದ್ದು ಚಲಿಸ್ತಕ್ಕಂಥವು ಅಂತ. ಈ ಸ್ಥಿರವಾಗಿರ್ತಕ್ಕಂಥದ್ದು ಮತ್ತೆ ಚಲಿಸ್ತಕ್ಕಂಥದ್ದು ಅಂದ್ರೆ ಜಡ ಮತ್ತು ಚೇತನ ರೂಪದಲ್ಲಿರ್ತಕ್ಕಂತಹ ಯಾವುದು ಈ ಜಗತ್ತು ಅಂತ ಕರಿತೀವಿ. ಸಂಜಾಯತೆ ಅಂದ್ರೆ ಇದು ಸಂಜಾಯತೆ ಅಂದ್ರೆ ಯಾವುದು ಜನಿಸಿದೆಯೋ, ಉತ್ಪನ್ನವಾಗಿದೆಯೋ ಅದು ಯಾರಿಂದ ಆಗಿದೆ ಅಂತಂದ್ರೆ ಕ್ಷೇತ್ರಜ್ಞ ಸಂಯೋಗ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ, ಪುರುಷ ಮತ್ತು ಪ್ರಕೃತಿ ಮತ್ತು ಪುರುಷನ ಸಂಯೋಗದಿಂದ ಇದು ಜನಿಸಿರ್ತಕ್ಕಂತಹದ್ದು. ಈ ಮತ್ತು ಪುರುಷ ಮತ್ತು ಪ್ರಕೃತಿಯಿಂದ ಸಂಯೋಗದಿಂದ ಜನಿಸಿರ್ತಕ್ಕಂಥ ಅರ್ಥ ಏನಂತಂದ್ರೆ ಹಿಂದೆ ನಾವು ನೋಡಿದ್ವಿ, ಪುರುಷ ಮತ್ತು ಪ್ರಕೃತಿ ಅಂತಕ್ಕಂತಹದ್ದು ನಮಗೆ ಎರಡು ಕಂಡ್ರೂ ಕೂಡ ಅಲ್ಲಿರ್ತಕ್ಕಂಥದ್ದು ಒಂದೇ ಒಂದು ತತ್ವ. ಯಾವುದಂತಂದ್ರೆ ಅದು ಪರಮಾತ್ಮ. ಆ ಪರಮಾತ್ಮನೇ ಪ್ರಕೃತಿಯಾಗಿದ್ದಾನೆ ಅಂತಕ್ಕಂಥದ್ದನ್ನ ಒಂದು ಕ್ರಿಯೇಷನ್ ಅಂತ ಆದಾಗ ಅದಕ್ಕೊಂದು ಮಾರ್ಪಾಡ್ಬೇಕಾಗತ್ತೆ. ಅದಕ್ಕೆ ಒಟ್ಟಾರೆ ಇದರ ಅರ್ಥ ಏನು ಹೇಳಿಕೊಟ್ಟಿದ್ದಾರೆ ಅಂತಂದ್ರೆ ಇದು ಎಲ್ಲವೂ ಕೂಡ ಆ ಪರಮಾತ್ಮನಿಂದ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಒಂದು ಆ ಪರಮಾತ್ಮನಿಂದ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂಥದ್ದು ಎರಡು ಭಾಗ ಮಾಡಿದ್ದಾರೆ. ಒಂದು ಗುಣಗಳಿಂದ ಕೂಡಿರ್ತಕ್ಕಂಥದ್ದು, ಅದನ್ನ ಪ್ರಕೃತಿ ಅಂತ ಕರೆದರು. ಮತ್ತೆ ಇನ್ನೊಂದಿದೆ ಗುಣಗಳಿಗೆ ಅತೀತವಾಗಿರ್ತಕ್ಕಂತಹದ್ದು, ಅದು ಪರಮಾತ್ಮ. ಈ ಜೀವಾತ್ಮನಾಗಿರ್ತಕ್ಕಂಥವನು ಪ್ರಕೃತಿಗೆ ಅಂಟಿಕೊಂಡು ತಾನು ಜೀವ ಅಂತ ಅನಿಸಿಕೊಂಡಿದ್ದಾನೆ. ಯಾವಾಗ ಅವನು ಈ ಶಾಸ್ತ್ರದಿಂದ ತಾನು ಪರಮಾತ್ಮ ಅಂತ ತಿಳಿತಾನೆ,
ಅವಾಗ ಮತ್ತೆ ತಾನು ಮತ್ತು ಜಗತ್ತಂತಕ್ಕಂತಹದ್ದು ಬೇರೆ ಬೇರೆ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿನೇ ಎಲ್ಲ ಮಹಾತ್ಮರು ಯಾಕೆ ಜೀವಿಗಳನ್ನ ಜಗತ್ತನ್ನ ಪ್ರೀತಿಸ್ತಿದ್ರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮಹಾಭಾರತದಲ್ಲಿ ಈ ಧರ್ಮ ಸೂಕ್ಷ್ಮತೆ ಅಂತಕ್ಕಂಥ ಗೊತ್ತಿರತಕ್ಕಂಥ ಧರ್ಮರಾಯ 12 ವರ್ಷ ವನವಾಸದಲ್ಲಿರುವಾಗ ಕೆಲವೊಂದು ಬಹಳ ಸುಂದರವಾಗಿ ವೇದವ್ಯಾಸರು ಧರ್ಮರಾಯನ ಚಿತ್ರಣವನ್ನು ಮಾಡಿದ್ದಾರೆ. ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಚಲಿಸ್ತಾ ಇದ್ರು ಅವರು. ಅಂದ್ರೆ ಒಂದೇ ಕಡೆ ಇರ್ತಿದ್ದಿಲ್ಲ. ಅದಕ್ಕೆ ಋಷಿಗಳ ಆದೇಶ ಇತ್ತು, ಒಂದೇ ಕಡೆ ಇರಬಾರ್ದು, ಚಲಿಸ್ಬೇಕು ನೀವು. ಒಂದು ಕಡೆ ಇದ್ದಾಗ ಅಲ್ಲಿ ಜೀವ ಸಂತತಿಗಳು ಕಡಿಮೆ ಆಗ್ತವೆ, ಮನುಷ್ಯರ ಹಾವಳಿಯಿಂದ ಹೆಚ್ಚು ಹೊರಟೋಗುತ್ತವೆ ಅಂತ ಹೇಳಿ, ಕಾಡಿನ ಸಹಜ ಸ್ಥಿತಿ ಹೊರಟೋಗುತ್ತೆ ಅಂತ. ಹಾಗಾಗಿ ಅವರು ಏನ್ ಮಾಡ್ತಿದ್ರು ಅಂತಂದ್ರೆ ಪ್ರತಿ 3 ವರ್ಷಕ್ಕೆ ಒಮ್ಮೊಮ್ಮೆ ಅರಣ್ಯವನ್ನು ಚೇಂಜ್ ಮಾಡ್ತಾ ಇದ್ರು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಾಗ ಅವಾಗ ಹೋಗೋ ದಿನ ಧರ್ಮರಾಜ ಅಲ್ಲಿ ಇರ್ತಕ್ಕಂಥ ಎಲ್ಲ ತಾವು ಬೆಳೆಸಿರ್ತಕ್ಕಂತಹ ನದಿ ಇರ್ಬೋದು, ತಾವು ಆಶ್ರಯ ಪಡ್ಕೊಂಡಿರ್ತಕ್ಕಂಥ ಮರ ಇರ್ಬೋದು, ಆ ರಸ್ತೆ ಇರ್ಬೋದು, ಅಲ್ಲಿ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಋಷಿಮುನಿಗಳಿರ್ಬೋದು, ಎಲ್ಲರಿಗೂ ಕೂಡ ಅವನು ನಮನವನ್ನ ಸಲ್ಲಿಸ್ತಿದ್ದಂತ. ನಿಮ್ಮ ದಯೆಯಿಂದ ನಾವು ಇಲ್ಲಿ ನಮಗೆ 3 ವರ್ಷಗಳ ಕಾಲ ನಮಗೆ ನಿಮ್ಮ ಕೃಪೆಯಿಂದ ನಾವಿಲ್ಲಿ ಇರ್ಲಿಕ್ಕಾಯ್ತು. ನಿಮ್ಮ ಉಪಕಾರ ನಮ್ಮ ಮೇಲೆ ಇದೆ, ಅದರ ನಮಸ್ಕಾರ ಮೂಲಕವಾಗಿ ತೀರಿಸ್ತೇನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಪ್ರೋಗ್ರೆಸ್ ಆಯಿತು, ಆ ಪ್ರೋಗ್ರೆಸ್ಗೆ ಯಾರೋ ಒಬ್ಬರು ನಮ್ಮ ಟಾಪಲ್ಲಿ ಇರ್ತಕ್ಕಂತಹ ಅವರೊಬ್ಬರೇ ಕಾರಣ ಅಲ್ಲ, ನಮ್ಮ ಜೊತೆಲಿರ್ತಕ್ಕಂಥವ್ರು ಮತ್ತೆ ನಮ್ಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಕಾರಣ ಆಗಿರ್ತಾರೆ. ಕೆಲವೊಬ್ರು ನಮ್ಮನ್ನ ಕಾಲಿಡದು ಎಳೆಯವರು ಕೂಡ ನಮ್ಮ ಬೆಳವಣಿಗೆ ಕಾರಣ ಆಗಿರ್ತಾರೆ. ಯಾವಾಗ ಅವರು ಕಾಲಿಡದು ಎಳೆದಾರೆ ಅಂತಂದ್ರೆ ಅವಾಗ ನಮ್ಮ ವಿಲ್ ಪವರ್ ಜಾಸ್ತಿ ಆಗ್ತದೆ, ಮರು ಬರಂಗಿಲ್ಲ. ಹಾಗಾಗಿ ಇಷ್ಟು ವೈವಿಧ್ಯಮಯವಿರ್ತಕ್ಕಂತಹ ಜಗತ್ತೇನಿದೆಯೋ ಇದರ ಸೂತ್ರ ಅರ್ಥ ಮಾಡಿಕೊಂಡಿವ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ನಮಗೆ ನಮ್ಮ ಬೆಳವಣಿಗೆಗೆ ಸಪೋರ್ಟ್ ಆಗಿರ್ತಕ್ಕಂಥವ್ರು. ಅದು ಬೇರೆ ಬೇರೆ ನಮ್ಮ ನೋಡೋ ದೃಷ್ಟಿಕೋನದಲ್ಲಿದೆ. ಆ ಒಂದು ದೃಷ್ಟಿಕೋನವನ್ನು ಚೇಂಜ್ ಮಾಡಿಕೊಂಡ್ರು ಅಂತಂದ್ರೆ ಇದೆಲ್ಲವೂ ಕೂಡ ಪರಮಾತ್ಮನಿಂದ ನಿರ್ಮಾಣವಾಗಿರ್ತಕ್ಕಂತಹದ್ದು, ಮತ್ತೆ ಈ ಪ್ರಕೃತಿ ಅಂತಕ್ಕಂಥದ್ದು ಪರಮಾತ್ಮ ಕಡೆ ಚಲಿಸ್ತಕ್ಕಂಥದ್ದು. ಅಂತಹ ಪರಮಾತ್ಮ ಕಡೆ ಚಲಿಸ್ಲಿಕ್ಕೆ ಯೂನಿವರ್ಸಲ್ ಆಗಿ ಸಬ್ಜೆಕ್ಟ್ ಇದ್ರೂ ಕೂಡ ವ್ಯಕ್ತಿಗತವಾಗಿ ನಾವು ಹೆಚ್ಚು ತೀವ್ರವಾಗಿ ಕೆಲಸ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಮ ಗುರಿಯನ್ನ ಬೇಗ ಮುಟ್ಟಬಹುದು. ಹಾಗಾಗಿ ಗುರಿ ಮುಟ್ಟಬೇಕು ಅಂತಂದ್ರೆ ಈ ಜಗತ್ತಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು ಅನ್ನುವಂಥದ್ದನ್ನ ಬಹಳ ಅನೇಕ ರೀತಿಯಾಗಿ ನಮಗೆ ಈ 13ನೇ ಅಧ್ಯಾಯ ಕಟ್ಟಿಕೊಡ್ತಾ ಇದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.